ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಲರ್ನಿಂಗ್ ಬ್ರೈನ್ಸ್ ಯೂಟ್ಯೂಬ್ ಚಾನಲ್. ನಾನು ಶಿವಶರಣ್ ಅಂತ. ಇವತ್ತಿನ ವಿಡಿಯೋದಲ್ಲಿ BSc ಆಪ್ಟೋಮೆಟ್ರಿ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಈ ಒಂದು ವಿಡಿಯೋವನ್ನು ಶೂಟ್ ಮಾಡ್ತಾ ಇದ್ದೇನೆ. ಓಕೆ, ಬೇಸಿಕಲಿ ನೋಡಿ, ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಟಾಪಿಕ್ಸ್ಗಳನ್ನು ಕವರ್ ಮಾಡಿದ್ದೀನಿ ಅಂತ ನೋಡಿದಾಗ, ಮೊದಲನೇದಾಗಿ ನಿಮಗೆ BSc ಆಪ್ಟೋಮೆಟ್ರಿ ಅಂದರೆ ಏನು ಅಂತ ತಿಳಿಸ್ಕೊಡ್ತೇನೆ ಕೋರ್ಸ್ ಬಗ್ಗೆ. ಆ್ಯಂಡ್ ಇದರ ಒಂದು ಎಲಿಜಿಬಿಲಿಟಿ ಕ್ರೈಟೀರಿಯಾ, ಡ್ಯೂರಿಯೇಷನ್, ಸಬ್ಜೆಕ್ಟ್ಸ್ಗಳು ಏನೆಲ್ಲ ಬರ್ತವೆ, ಆ್ಯಂಡ್ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಏನೆಲ್ಲ ಜಾಬ್ಸ್ ಸಿಗ್ತವೆ ನಿಮಗೆ, ಗೌರ್ಮೆಂಟ್ ಸೆಕ್ಟರ್ನಲ್ಲಾಗಿರ್ಬೋದು, ಪ್ರೈವೇಟ್ ಸೆಕ್ಟರ್ನಲ್ಲಾಗಿರ್ಬೋದು, ಅಥವಾ ಓನ್ ಆಗಿ ನೀವು ಏನಾರ ಮಾಡ್ಬೋದು. ಆ್ಯಂಡ್ ಈ ಒಂದು ಕೋರ್ಸ್ನ ಫೀಸ್ ಎಷ್ಟು ಇರುತ್ತೆ, ನಂತರ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನಿಮ್ಗೆ ಸ್ಯಾಲ್ರಿ ಎಷ್ಟು ಸಿಗುತ್ತೆ, ಒಂದು ಎಂಟ್ರಿ ಲೆವೆಲಲ್ಲಿ ಆಗಿರ್ಬೋದು, ಮಿಡ್ ಲೆವೆಲಲ್ಲಿ ಆಗಿರ್ಬೋದು, ಆನಂತರ ಎಕ್ಸ್ಪೀರಿಯನ್ಸ್ ಲೆವೆಲಲ್ಲಿ ಆಗಿರ್ಬೋದು, ನಿಮ್ಗೆ ಎಷ್ಟು ಸ್ಯಾಲ್ರಿ ಸಿಗುತ್ತೆ ಅಂತಕ್ಕಂಥ ಪ್ರತಿಯೊಂದು BSc ಆಪ್ಟೋಮೆಟ್ರಿ ಕೋರ್ಸ್ಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ನೀಡಲಿಕ್ಕೆ ಪ್ರಯತ್ನವನ್ನು ಪಡ್ತಾನೆ. ಓಕೆ, ಮೊದಲನೇದಾಗಿ ನೋಡಿ, BSc ಆಪ್ಟೋಮೆಟ್ರಿ ಅಂದರೆ ಏನು ಅಂತ ನಾವು ನೋಡಿದಾಗ, ಒಂದು BSc ಆಪ್ಟೋಮೆಟ್ರಿ ಅಂತಕ್ಕಂಥದ್ದು ಒಂದು UG ಕೋರ್ಸ್ ಅಥವಾ ಡಿಗ್ರಿ ಲೆವೆಲ್ ಕೋರ್ಸ್ ಅಂತ ಇದನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಈ ಒಂದು ಕೋರ್ಸ್ನಲ್ಲಿ ಕಲ್ತವ್ರು ಏನೇನು ಮಾಡ್ತಾರೆ ಅಂತಂದ್ರೆ, ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಅಥವಾ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಯಾವ ರೀತಿ ಅಂತ ಸಮಸ್ಯೆ ಅಂತ ನೋಡಿದಾಗ, ಒಂದು ದೂರದೃಷ್ಟಿ ಸಮಸ್ಯೆ ಆಗಿರ್ಬೋದು, ಅಥವಾ ಸಮೀಪ ದೃಷ್ಟಿ ಸಮಸ್ಯೆ ಆಗಿರ್ಬೋದು, ಕಲರ್ ಬ್ಲೈಂಡ್ನೆಸ್ ಆಗಿರ್ಬೋದು, ಅಥವಾ ಇರಳ್ಗಣ್ಣ ಅಂತ ಕರಿತೀವಿ, ನೈಟ್ ಬ್ಲೈಂಡ್ನೆಸ್ ಆಗಿರ್ಬೋದು, ಅಥವಾ ಇನ್ನಿತರ ಯಾವುದಾದ್ರೂ ಕಣ್ಣಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಅಥವಾ ಸಮಸ್ಯೆಗಳನ್ನ ಚಿಕಿತ್ಸೆ ನೀಡೋದು, ಅಥವಾ ಕಣ್ಣಿನ ಡಾಕ್ಟರ್ಗೆ ಅಸಿಸ್ಟ್ ಮಾಡ್ತಕ್ಕಂಥ ಒಂದು ಟೆಕ್ನಿಷಿಯನ್ಸ್ ಆಗಿ ವರ್ಕ್ ಮಾಡೋರು ಯಾರಪ್ಪ ಅಂತಂದ್ರೆ ಈ ಒಂದು ಆಪ್ಟೋಮೆಟ್ರಿ ಕೋರ್ಸ್ ಮಾಡಿದಂತಹ ಸ್ಟೂಡೆಂಟ್ಸು. ಇವ್ರನ್ನ ನಾವು ಜಸ್ಟ್ ಆಪ್ಟೋಮೆಟ್ರಿ ಟೆಕ್ನಿಷಿಯನ್ಸ್ ಅಂತ ಕೂಡ ನಾವು ಕರೀತೇವೆ. ನೆಕ್ಸ್ಟ್ ಒನ್, ಈ ಕೋರ್ಸ್ ಅನ್ನ ಯಾರು ಮಾಡ್ಬೋದು, ಆಪ್ಟೋಮೆಟ್ರಿ ಕೋರ್ಸ್ ಅನ್ನ ಅಥವಾ BSc ಆಪ್ಟೋಮೆಟ್ರಿ ಕೋರ್ಸ್ ಅನ್ನ ಯಾರು ಮಾಡ್ಬೋದು ಅಂತ ನೋಡಿದಾಗ, ಈ ಕೋರ್ಸ್ ಅನ್ನ ಮೊದಲನೇದಾಗಿ ಇಬ್ರು ಮಾಡ್ಬೋದು. ಓಕೆ, ಯಾರ್ಯಾರು ಅಂತ ನೋಡಿದಾಗ, ಒಂದನೇದು PUC ಸೈನ್ಸ್ ಮಾಡಿದಂತಹ ಸ್ಟೂಡೆಂಟ್ಸು ಈ ಒಂದು ಕೋರ್ಸ್ ಅನ್ನ ಮಾಡ್ಬೋದು. ಓಕೆ, PUC ಸೈನ್ಸ್ ನಲ್ಲಿ ನಿಮ್ದು PCMB ಕಾಂಬಿನೇಷನ್ ಆಗಿರಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಈ ಕಾಂಬಿನೇಷನ್ಸ್ ನ ಮಾಡಿದಂತಹ ಸ್ಟೂಡೆಂಟ್ಸು BSc ಆಪ್ಟೋಮೆಟ್ರಿ ಕೋರ್ಸ್ ಅನ್ನ ಮಾಡ್ಬೋದು. ಅಂಡ್ ಇನ್ನೊಂದು ಎರಡನೇದಾಗಿ ಯಾರು ಮಾಡ್ಬೋದು ಅಂತಂದ್ರೆ, DOT ಮಾಡಿದಂತಹ ಸ್ಟೂಡೆಂಟ್ಸ್. DOT ಅಂತಂದ್ರೆ ಡಿಪ್ಲೊಮಾ ಇನ್ ಆಪ್ಟೋಮೆಟ್ರಿಕ್ ಟೆಕ್ನಿಷಿಯನ್ಸ್ ಅಂತ ಏನ್ ಕರಿತೀವಲ್ಲ, ಆ ಒಂದು ಸ್ಟೂಡೆಂಟ್ಸ್ ಕೂಡ, DOT ಮಾಡಿದಂತಹ ಸ್ಟೂಡೆಂಟ್ಸ್ ಕೂಡ BSc ಆಪ್ಟೋಮೆಟ್ರಿ ಕೋರ್ಸ್ ಅನ್ನ ಮಾಡ್ಬೋದು. ಅಂಡ್ ಇದಕ್ಕೆ ಯಾವುದೇ ರೀತಿಯಾದಂತಹ ನೀಟ್ ಎಕ್ಸಾಮ್ ಇರುವುದಿಲ್ಲ, ವಿತೌಟ್ ನೀಟ್ ಮೆಡಿಕಲ್ ಕೋರ್ಸ್ ಇದು. ಓಕೆ, ನೆಕ್ಸ್ಟ್ ಒನ್, ಡ್ಯೂರಿಯೇಷನ್ ಎಷ್ಟು ವರ್ಷ ಇರುತ್ತೆ ಇದೊಂದು BSc ಆಪ್ಟೋಮೆಟ್ರಿ ಕೋರ್ಸ್ ಅಂತ ನಾವು ನೋಡಿದಾಗ, ಒಂದು BSc ಆಪ್ಟೋಮೆಟ್ರಿ ಕೋರ್ಸ್ ಏನಿದೆ ಅಲ್ಲ, PUC ಆದ್ಮೇಲೆ ಮಾಡಿದ್ರೆ ನಿಮ್ಗೆ 4 ವರ್ಷದ ಕೋರ್ಸ್ ಆಗುತ್ತೆ. 3 ವರ್ಷ ಕೋರ್ಸು ಪ್ಲಸ್ 1 ವರ್ಷ ಇಂಟರ್ನ್ಶಿಪ್ ಇರುತ್ತೆ. ಅದೇ ನೀವೇನಾದ್ರೂ DOT ಕೋರ್ಸ್ ಆದ್ಮೇಲೆ BSc ಆಪ್ಟೋಮೆಟ್ರಿ ಕೋರ್ಸ್ ಅನ್ನ ಮಾಡಿದ್ರೆ ನಿಮ್ಗೆ 3 ವರ್ಷ ಆಗುತ್ತೆ. ಓಕೆ, 2 ವರ್ಷ ನೀವು ಥಿಯರಿ ಕಲಿತೀರ, ಅಂಡ್ 1 ವರ್ಷ ನಿಮ್ಗೆ ಏನಿರುತ್ತೆ ಅಂದ್ರೆ ಇಂಟರ್ನ್ಶಿಪ್ ಇರುತ್ತೆ. ಓಕೆ, BSc ಆಪ್ಟೋಮೆಟ್ರಿ ಕೋರ್ಸ್ ನ ಏಜ್ ಲಿಮಿಟ್ ಏನಿದೆ ಅಂತ ನೋಡಿದಾಗ, ಯೂಶುವಲ್ ನೋಡಿ, ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಸೈನ್ಸ್ RGHS ಅಂತ ಏನ್ ಕರಿತೀವಲ್ಲ, ಅದರಲ್ಲಿ ಮಿನಿಮಮ್ ಏಜ್ ಲಿಮಿಟ್ ಅನ್ನು ಮೆನ್ಷನ್ ಮಾಡಿದಾರೆ. ಮಿನಿಮಮ್ 17 ವರ್ಷ ಕಂಪ್ಲೀಟ್ ಆಗಿರ್ಬೇಕು ಅಂತ ಮೆನ್ಷನ್ ಮಾಡಿದಾರೆ. ಅಂಡ್ ಮ್ಯಾಕ್ಸಿಮಮ್ ಅಪ್ಪರ್ ಏಜ್ ಲಿಮಿಟ್ ಯಾವುದೇ ರೀತಿ ಅಂತ ಮೆನ್ಷನ್ ಮಾಡಿಲ್ಲ. ಯಾಕಂದ್ರೆ ಇದಕ್ಕೆ ಅಪ್ಪರ್ ಏಜ್ ಲಿಮಿಟ್ ಯಾವುದೇ ರೀತಿ ಅಂತ ಇಲ್ಲ. ಮಿನಿಮಮ್ 17 ವರ್ಷ ಆಗಿರ್ಬೇಕು, ಮ್ಯಾಕ್ಸಿಮಮ್ ನೀವು ಎಲ್ಲಿವರೆಗೂ ಬೇಕಂತಂದ್ರೂ ಕೂಡ ಈ ಕೋರ್ಸ್ ಅನ್ನ ಮಾಡ್ಬೋದು. ಅಂಡ್ ನೆಕ್ಸ್ಟ್ ಒನ್, ಎಕ್ಸಾಮ್ ಪ್ಯಾಟರ್ನ್. ಓಕೆ, ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಈ ಒಂದು ಕೋರ್ಸ್ ನಲ್ಲಿ ಅಂತ ನೋಡಿದಾಗ, ಇಯರ್ ವೈಸ್ ಆಗಿರುತ್ತೆ ಈ ಕೋರ್ಸ್. ಫಸ್ಟ್ ಇಯರ್ಗೆ ಒಂದು ಎಕ್ಸಾಮ್ ಇರುತ್ತೆ, ಸೆಕೆಂಡ್ ಇಯರ್ಗೆ ಒಂದು ಎಕ್ಸಾಮ್ ಇರುತ್ತೆ, ಥರ್ಡ್ ಇಯರ್ಗೆ ಒಂದು ಎಕ್ಸಾಮ್ ಇರುತ್ತೆ, ಅಂಡ್ 1 ವರ್ಷ ಏನಿರುತ್ತೆ ಇಂಟರ್ನ್ಶಿಪ್ ಇರುತ್ತೆ ನಿಮಗೆ. ಓಕೆ, ಯಾವುದೇ ರೀತಿ ಸಮ್ ವೈಸ್ ಈ ಕೋರ್ಸ್ ಇರೋದಿಲ್ಲ, ಇಯರ್ ವೈಸ್ ಇದೆ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ, ಬೇರೆ ಯೂನಿವರ್ಸಿಟಿಯಲ್ಲಿ, ಕೆಲವೊಂದಿಷ್ಟು ಯೂನಿವರ್ಸಿಟಿಯಲ್ಲಿ ಸಮ್ ವೈಸ್ ಕೂಡ ಈ ಕೋರ್ಸ್ ಕಂಡಕ್ಟ್ ಮಾಡ್ತಾರೆ. ಬಟ್ ರಾಜೀವ್ ಗಾಂಧಿ ಯೂನಿವರ್ಸಿಟಿಯಲ್ಲಿ ಇಯರ್ ವೈಸ್ ಇದೆ. ಫಸ್ಟ್ ಇಯರ್ಗೆ ಒಂದು ಎಕ್ಸಾಮು, ಸೆಕೆಂಡ್ ಇಯರ್ಗೆ ಒಂದು ಎಕ್ಸಾಮು, ಥರ್ಡ್ ಇಯರ್ಗೆ ಒಂದು ಎಕ್ಸಾಮು, ಅಂಡ್ ಫೈನಲ್ 1 ಇಯರ್ ಇಂಟರ್ನ್ಶಿಪ್. ಫಸ್ಟ್ 3 ಇಯರ್ಸ್ ನಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ಮತ್ತೆ ಥಿಯರಿ ಎಕ್ಸಾಮ್ಸ್ ನ ಬರೀತಾರೆ. 1 ಇಯರ್ ಇಂಟರ್ನ್ಶಿಪ್ ಏನಿದೆಲ್ಲ, ಅದರಲ್ಲಿ ನಿಮಗೆ ಪ್ರಾಜೆಕ್ಟ್ ವರ್ಕ್, ಅಸೈನ್ಮೆಂಟ್ಸ್ ಇರ್ತವೆ, ಅಂಡ್ ಅದ್ರ ಜೊತೆಗೆ ಎಕ್ಸಿಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕೂಡ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಒನ್, ನಿಮಗೆ ಅಟೆಂಡೆನ್ಸ್, ಎಷ್ಟು ಅಟೆಂಡೆನ್ಸ್ ಇರಬೇಕು ಆನ್ಯುವಲ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಬೇಕು ಅಂತ ನೋಡಿದಾಗ, ಮಿನಿಮಮ್ 80% ಅಟೆಂಡೆನ್ಸು ನಿಮ್ದಾಗಿರಬೇಕು ಆನ್ಯುವಲ್ ಎಕ್ಸಾಮಿನೇಷನ್ಗೆ ಅಪಿಯರ್ ಆಗಬೇಕಂದ್ರೆ, ಆಸ್ ಪರ್ ದ ಯೂನಿವರ್ಸಿಟಿ ರೂಲ್ಸ್. ನೆಕ್ಸ್ಟ್ ಒನ್ ನೋಡಿ, ಈ ಕೋರ್ಸ್ ಯಾವ ಲ್ಯಾಂಗ್ವೇಜ್ ನಲ್ಲಿ ಟೀಚ್ ಮಾಡ್ತಾರೆ ಅಂತ ನೋಡಿದಾಗ, ಎಲ್ಲ ಮೆಡಿಕಲ್ ಕೋರ್ಸ್ ರೀತಿನೂ ಕೂಡ ಈ ಒಂದು ಕೋರ್ಸು ಇಂಗ್ಲಿಷ್ ನಲ್ಲಿ ನಿಮಗೆ ಟೀಚ್ ಮಾಡ್ತಾರೆ. ಪ್ರತಿಯೊಂದು ಏನು ಸಬ್ಜೆಕ್ಟ್ಸ್ಗಳನ್ನ ಕಲಿತಿರಲ್ಲ ನೀವು ಒಂದು ಆಪ್ಟೋಮೆಟ್ರಿಕ್ ಕೋರ್ಸ್ ನಲ್ಲಿ, ಎಲ್ಲ ಸಬ್ಜೆಕ್ಟ್ಸ್ ಕೂಡ, ಆಲ್ಮೋಸ್ಟ್ ಆಲ್ ಎಲ್ಲ ಸಬ್ಜೆಕ್ಟ್ಸ್ ಕೂಡ ಯಾವ ಒಂದು ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ ಅಂದ್ರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ನಲ್ಲಿ ಇರುತ್ತೆ. ನೆಕ್ಸ್ಟ್ ಒನ್, ಟಾಪ್ ಕಾಲೇಜಸ್ಗಳು ಯಾವ್ಯಾವ ಇದಾವೆ ಕರ್ನಾಟಕದಲ್ಲಿ ಮತ್ತೆ ಇಂಡಿಯಾದಲ್ಲಿ ಅಂತಕ್ಕಂಥದ್ದು ನೋಡಿದಾಗ, ಮೊದಲನೇದಾಗಿ ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾವೆಲ್ಲ ಟಾಪ್ ಕಾಲೇಜಸ್ಗಳು ಇದಾವೆ ಆಪ್ಟೋಮೆಟ್ರಿ, BSc ಆಪ್ಟೋಮೆಟ್ರಿ ಕಾಲೇಜಸ್ಗಳು ಅಂತಕ್ಕಂಥದ್ದನ್ನ ಲಿಸ್ಟ್ ಅನ್ನು ನಾನು ಸ್ಕ್ರೀನ್ ಮೇಲೆ ಹಾಕಿದ್ದೀನಿ. ಓಕೆ, ಆ ಒಂದು ಸ್ಕ್ರೀನ್ ಶಾಟ್ ಅನ್ನು ನೀವು ಬೇಕಂತಂದ್ರೆ ತೆಗೆದುಕೊಳ್ಬಹುದು.
ಆ್ಯಂಡ್ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ಬೋದು ಇಂಡಿಯಾದಲ್ಲಿ ಯಾವೆಲ್ಲ BSc ಆಪ್ಟೋಮೆಟ್ರಿ ಟಾಪ್ ಕಾಲೇಜಸ್ಗಳು ಇದಾವೆ ಅಂತಕ್ಕಂಥದ್ದು ಲಿಸ್ಟನ್ನು ಕೂಡ ನಾನು ಇಲ್ಲಿ ಡಿಸ್ಪ್ಲೇ ಮಾಡಿದ್ದೇನೆ. ಈ ಒಂದು ಸ್ಕ್ರೀನ್ಶಾಟ್ ಬೇಕಂದ್ರೂ ಕೂಡ ನೀವು ತೆಗೆದುಕೊಳ್ಬೋದು. ನೆಕ್ಸ್ಟ್ ಒನ್, ಈ ಒಂದು BSc ಆಪ್ಟೋಮೆಟ್ರಿ ಕೋರ್ಸ್ ಏನಿದೆಯಲ್ಲ, ಈ ಒಂದು ಕೋರ್ಸ್ನ ಫೀಸ್ ಎಷ್ಟು ಇರುತ್ತೆ ಅಂತ ನಾವು ನೋಡಿದಾಗ ಯೂಶ್ವಲಿ ನೋಡಿ ಫೀಸ್ ಎರಡು ರೀತಿಯಾಗಿರುತ್ತೆ. ಗೌರ್ಮೆಂಟ್ ಕೋಟಾ ಸೀಟಿಗೆ ಒಂದು ರೀತಿಯಾದಂಥ ಫೀಸ್ ಇದ್ದರೆ, ಮ್ಯಾನೇಜ್ಮೆಂಟ್ ಕೋಟಾ ಸೀಟಿಗೆ ಒಂದು ರೀತಿಯಾದಂಥ ಫೀಸ್ ಇರುತ್ತೆ. KCT ಮತ್ತು KE ಮೂಲಕ ನೀವೇನಾದರೂ ಗೌರ್ಮೆಂಟ್ ಕೋಟಾ ಸೀಟಿಗೆ ಪಡೆದುಕೊಂಡ್ರೆ ಫೀಸ್ ಎಷ್ಟು ಇರುತ್ತೆ ಅಂದರೆ ಅರೌಂಡ್ 25,000 30,000 ಹಿಡ್ಕೊಂಡು 55,000ವರೆಗೂ ಕೂಡ ಗೌರ್ಮೆಂಟ್ ಕೋಟಾ ಸೀಟಿಗೆ ಫೀಸ್ ಇರುತ್ತೆ BSc ಆಪ್ಟೋಮೆಟ್ರಿದು. ಅದೇ ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ ಎಷ್ಟು ಇರುತ್ತಪ್ಪ ಅಂತಂತಂದರೆ ಒಂದು 60,000-70,000 ಹಿಡ್ಕೊಂಡು 2 ಲಕ್ಷದವರೆಗೂ ಕೂಡ ಫೀಸ್ ಇರುತ್ತೆ ಈ ಒಂದು BSc ಆಪ್ಟೋಮೆಟ್ರಿದು, ಡಿಪೆಂಡಿಂಗ್ ಅಪಾನ್ ಕಾಲೇಜು ಮತ್ತು ಡಿಪೆಂಡಿಂಗ್ ಅಪಾನ್ ಜಿಯೋಗ್ರಫಿ. ಬೆಂಗಳೂರು ಅಥವಾ ಮಂಗಳೂರು, ಉಡುಪಿ ಆ ಭಾಗದಲ್ಲಿ ಸ್ವಲ್ಪ ಫೀಸು ಜಾಸ್ತಿ ಇರುತ್ತೆ. ಆ್ಯಂಡ್ ಕೆಲವೊಂದಿಷ್ಟು ಭಾಗದಲ್ಲಿ ಲೈಕ್ ಗದಗ, ಬಾಗಲಕೋಟೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದಾದ್ರೂ ಡಿಸ್ಟ್ರಿಕ್ಟ್ ಸಿಟೀಸ್ನಲ್ಲಿ ಕೆಲವೊಂದಿಷ್ಟು ಸಿಟೀಸ್ನಲ್ಲಿ ಫೀಸ್ ಕೂಡ ಕಮ್ಮಿ ಇರುತ್ತೆ. ಇದು ಕಾಲೇಜ್ ಮೇಲೆ ಕಾಲೇಜಿಂದ ಕಾಲೇಜಿಗೆ ಫೀಸ್ ಏನಾಗುತ್ತೆ ಅಂತಂದರೆ ವೇರಿಯೇಷನ್ ಆಗುತ್ತೆ. ಆ್ಯಂಡ್ BSc ಆಪ್ಟೋಮೆಟ್ರಿಕ್ ಕೋರ್ಸ್ ಕಂಪ್ಲೀಟ್ ಆದಮೇಲೆ ಹೈಯರ್ ಸ್ಟಡೀಸ್ ನೀವು ಏನೆಲ್ಲ ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ನಾವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿದ್ದೀನಿ, ನೋಡ್ಬೋದು. ಲೈಕ್ ಈ ಕೋರ್ಸ್ ಕಂಪ್ಲೀಟ್ ಆದಮೇಲೆ ನೀವು ಮಾಸ್ಟರ್ಸ್ ಆಫ್ ಆಪ್ಟೋಮೆಟ್ರಿ ಮಾಡ್ಬೋದು, ಅಥವಾ MSc ಇನ್ ಆಪ್ಟೋಮೆಟ್ರಿ ಸೈನ್ಸ್, ಅಥವಾ MSc ಇನ್ ವಿಷನ್ ಸೈನ್ಸ್, ಅಥವಾ ಈ ಮಾಸ್ಟರ್ಸ್ ಕಂಪ್ಲೀಟ್ ಆದಮೇಲೆ ನೀವು PhDನೂ ಕೂಡ ನೀವು ಮಾಡ್ಬೋದು ಈ ಒಂದು BSc ಆಪ್ಟೋಮೆಟ್ರಿ ಆದಮೇಲೆ. ನೆಕ್ಸ್ಟ್ ಒನ್, ಲೈಕ್ ಈ ಒಂದು BSc ಆಪ್ಟೋಮೆಟ್ರಿ ಆದಮೇಲೆ ನಾವು ಏನೆಲ್ಲ ಜಾಬ್ಸ್ನ ಮಾಡ್ಬೋದು ಅಂತ ನೋಡಿದಾಗ ಯೂಶ್ವಲಿ ನಿಮಗೆ 3 ರೀತಿಯಾದಂಥ ಜಾಬ್ಸ್ನ ನೀವು ಮಾಡ್ಬೋದು. ನಾನು ಪ್ರತಿ ವಿಡಿಯೋದಲ್ಲಿಯೂ ಡಿವೈಡ್ ಮಾಡೋ ರೀತಿ ಇಲ್ಲಿ ಕೂಡ 3 ರೀತಿಯಾದಂಥ ಜಾಬ್ಸ್ನ ಡಿವೈಡ್ ಮಾಡಿದ್ದೀನಿ. ಒಂದನೇದು ನೀವು ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಜಾಬ್ಸ್ನ ಮಾಡ್ಬೋದು. ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಸಚ್ ಆಸ್ ಲೈಕ್ ಸ್ಟೇಟ್ ಗೌರ್ಮೆಂಟು, ಸೆಂಟ್ರಲ್ ಗೌರ್ಮೆಂಟ್ ಅಂತ ಹಾಸ್ಪಿಟಲ್ಸ್ನಲ್ಲಿ ಆಪ್ಟೋಮೆಟ್ರಿಸ್ಟ್ ಟೆಕ್ನಿಷಿಯನ್ಸ್ನ ಹೈಯರ್ ಮಾಡ್ಕೊತಾರೆ. ಅಥವಾ ರೈಲ್ವೇದಲ್ಲಾಗಿರ್ಬೋದು, ಅಥವಾ ಮಿಲಿಟ್ರಿಯಲ್ಲಿ ಇವಾಗ ಸ್ಟೂಡೆಂಟ್ಸ್ಗಳು ಏನಿರ್ತಾರಲ್ಲ, ಆರ್ಮಿ ರ್ಯಾಲಿ ಏನಿರ್ತಾರಲ್ಲ, ಆ ಒಂದು ಸ್ಟೂಡೆಂಟ್ಸ್ಗೆ ಐ ಚೆಕ್ ಮಾಡಲಿಕ್ಕೆ ಟೆಕ್ನಿಷಿಯನ್ಸ್ಗಳು ಬೇಕಾಗ್ತಾರೆ. ಮಿಲಿಟ್ರಿ ಹೈರಿಂಗ್ ಆಗಬೇಕಾದ್ರೆ ಆ ಒಂದು ಟೆಕ್ನಿಷಿಯನ್ಸ್ ಅಂದರೆ ಕಣ್ಣನ್ನು ಚೆಕ್ ಮಾಡಲಿಕ್ಕೆ ಟೆಕ್ನಿಷಿಯನ್ಸ್ ಏನು ಬೇಕಲ್ಲ, ಅದಕ್ಕೋಸ್ಕರ ಕೂಡ BSc ಆಪ್ಟೋಮೆಟ್ರಿಕ್ ಸ್ಟೂಡೆಂಟ್ಸ್ನ ಹೈಯರ್ ಮಾಡ್ಕೊತಾರೆ. ಅಥವಾ ರೈಲ್ವೇದಲ್ಲಿ ಕೂಡ ನಿಮ್ಗೆ ಏನು ಮಾಡ್ಕೊತಾರೆ ಅಂದರೆ ಹೈಯರ್ ಮಾಡ್ಕೊತಾರೆ. ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಗೌರ್ಮೆಂಟ್ ಜಾಬ್ ಇಲ್ಲ ಅಂತಂತಂದು ನೋಡಿದಾಗ ಪ್ರೈವೇಟ್ ಸೆಕ್ಟರ್ನಲ್ಲಿ ಕೂಡ ಜಾಬ್ಸ್ ಇದಾವೆ. ಪ್ರೈವೇಟ್ ಸೆಕ್ಟರ್ನಲ್ಲಿ ಸಚ್ ಆಸ್ ಲ್ಯಾನ್ಸ್ಕಾರ್ಟು, ಟೈಟನ್ನು, ಅಥವಾ ಇನ್ನಿತರ ನಾರಾಯಣ ನೇತ್ರಾಲಯ, ಅಥವಾ ಬೇರೆ ಬೇರೆ ಒಂದು ಕಣ್ಣಿಗೆ ಸಂಬಂಧಪಟ್ಟಂಥ ಹಾಸ್ಪಿಟಲ್ಸ್ ಏನಿದಾವೆ ಆ ಹಾಸ್ಪಿಟಲ್ಸ್ನಲ್ಲಿ ಕೂಡ ನೀವು ಆಪ್ಟೋಮೆಟ್ರಿಸ್ಟ್ ಆಗಿ ವರ್ಕನ್ನು ಮಾಡ್ಬೋದು. ಆ್ಯಂಡ್ ಓನ್ ಆಗಿ ಕೂಡ ನೀವು ಜಾಬ್ಸ್ನ ಮಾಡ್ತೇನೆ ಅಂತಂದ್ರೆ ಓನ್ ಆಗಿ ಕೂಡ ನೀವು ನಿಮ್ಮದೇ ಆದಂಥ ಒಂದು ಚಸ್ಮದ ಅಂಗಡಿ ಅಂತ ಏನು ಕರಿತೀವಲ್ಲ, ಕನ್ನಡಕದ ಅಂಗಡಿಯನ್ನು ಓಪನ್ ಮಾಡ್ಬೋದು. ರಿಟೈಲ್ ಶಾಪನ್ನು ಕೂಡ ನೀವೇನು ಮಾಡ್ಬೋದು, ಓಪನ್ ಮಾಡ್ಬೋದು. ಅಥವಾ ಆನ್ಲೈನ್ನಲ್ಲಿ ಕೂಡ ನೀವು ಕನ್ಸಲ್ಟೆಂಟನ್ನು ನಡೆಸ್ಬೋದು. ಜಾಬ್ ಸೆಕ್ಟರ್ನಲ್ಲಿ ನೋಡಿದಾಗ 3 ರೀತಿಯಂಥ ಆಪ್ಷನ್ಸ್ಗಳು ಇದಾವೆ. ಗೌರ್ಮೆಂಟ್ ಸೆಕ್ಟರ್ನಲ್ಲಿ ಕೂಡ ಇದಾವೆ, ಪ್ರೈವೇಟ್ ಸೆಕ್ಟರ್ನಲ್ಲಿ ಕೂಡ ಇದಾವೆ, ಅಥವಾ ಓನ್ ಆಗಿ ಕೂಡ ನೀವು ಜಾಬ್ಸನ್ನು ಮಾಡ್ಬೋದು. ಆ್ಯಂಡ್ ಸರ್ ಸ್ಯಾಲ್ರಿ ಎಷ್ಟಿರುತ್ತೆ ಈ ಒಂದು ಕೋರ್ಸ್ ಕಂಪ್ಲೀಟ್ ಆದಮೇಲೆ ಅಂತ ನೋಡಿದಾಗ ಸ್ಯಾಲ್ರಿ ನೋಡಿ ವೇರಿಯೇಷನ್ ಆಗುತ್ತೆ ಸಿಟಿಯಿಂದ ಸಿಟಿಗೆ, ಮತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಮೇಲೆ ಕೂಡ ಇದೇನಾಗುತ್ತೆ ಅಂತಂದರೆ ಕನ್ಸಿಡರ್ ಆಗುತ್ತೆ. ಫ್ರೆಷರ್ಸ್ ಇದ್ದಾಗ ನಿಮಗೆ ಜಸ್ಟ್ ಒಂದು 2.5 ಲಕ್ಷದಿಂದ ಹಿಡ್ಕೊಂಡು 5 ಲಕ್ಷದವರೆಗೂ 4 ಲಕ್ಷದವರೆಗೂ ಕೂಡ ಕೊಡ್ತಾರೆ ವರ್ಷಕ್ಕೆ. ಓಕೆ, ಅಷ್ಟೊಂದು ಸ್ಟಾರ್ಟ್ ಆಗ್ಬೋದು ಸ್ಟಾರ್ಟಿಂಗು. ಅನಂತರ ನಿಮಗೆ ಎಕ್ಸ್ಪೀರಿಯನ್ಸ್ ಗೇನ್ ಆಗ್ತಾ ಹೋದಂಗೆ ಮಿಡ್ ಲೆವೆಲು ಮತ್ತು ಎಕ್ಸ್ಪೀರಿಯನ್ಸ್ ಲೆವೆಲ್ನಲ್ಲಿ ಸ್ಯಾಲ್ರಿ ಏನಾಗ್ತದೆ ಜಸ್ಟ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸ್ಯಾಲ್ರಿ ಅಂತಕ್ಕಂಥದ್ದು ಜಸ್ಟ್ ನಿಮಗೆ 1 or 2 ಥಿಂಗ್ಸ್ ಮೇಲೆ ಡಿಪೆಂಡ್ ಆಗಿರ್ಬೋದಿಲ್ಲ. ಜಿಯೋಗ್ರಫಿ ಮೇಲೆ, ನೀವು ಯಾವ ಸಿಟಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಯಾವ ಒಂದು ಹಾಸ್ಪಿಟಲ್ ಅಥವಾ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿದ್ದೀರಾ, ಅಥವಾ ನಿಮ್ಮ ಹತ್ರ ಎಷ್ಟು ಸ್ಕಿಲ್ಸ್ ಎಕ್ಸ್ಪೀರಿಯನ್ಸ್ ಇದೆ ಅಂತಕ್ಕಂಥದ್ದು ಕೂಡ ಇವೆಲ್ಲ ಆಸೆಪ್ಟ್ಸ್ನ ನೋಡಿಕೊಂಡು ಸ್ಯಾಲ್ರಿ ಏನಾಗುತ್ತೆ ಜಸ್ಟ್ ಡಿಸೈಡ್ ಆಗುತ್ತೆ. ನೆಕ್ಸ್ಟ್ ಒನ್, BSc ಆಪ್ಟೋಮೆಟ್ರಿ ಬಗ್ಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಾನು ಮಿಸ್ ಮಾಡಿದ್ನಿ ಅಂತಂತಂದರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ, ಖಂಡಿತವಾಗಿಯೂ ನಿಮ್ಮ ಡೌಟ್ಸನ್ನು ಕ್ಲಿಯರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಅಥವಾ ಇನ್ನೂ ಯಾರೆಲ್ಲ ಈ ಒಂದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಅಥವಾ ಇನ್ನೂ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ BSc ಆಪ್ಟೋಮೆಟ್ರಿ ಕೋರ್ಸನ್ನು ಮಾಡಬೇಕು ಅಂತ ಅನ್ನೋರಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಆಲ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಬೇರೆ ಕೋರ್ಸ್ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಂಡು ಬರ್ತೇನೆ. ಅಲ್ಲಿವರೆಗೂ ಕೀಪ್ ವಾಚಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.